ಹಲೋ ನಮಸ್ಕಾರ, ಎಲ್ಲಿ ಹೇಗಿದ್ದೀರಾ? ಚೆನ್ನಾಗಿದೆ ಅಂತ ಭಾವಿಸ್ತೀನಿ. ವೆಲ್ಕಮ್ ಬ್ಯಾಕ್ ಟು ಜರ್ನಿ. ಇವತ್ತು ನಾವು ಜುವಾಲಜಿ ಅಂದರೆ ಮೈಸೂರು ಜೂಗೆ ಎಂಟ್ರಿ ಕೊಟ್ಟಿದ್ದೀವಿ. ಸೊ ನೋಡ್ಬೋದು ನಮ್ಮ ಫ್ಯಾಮಿಲಿ ಎಲ್ಲರೂ ಹೋಗಿದ್ದೀವಿ. ಸೊ ಹೊಸದಾಗಿ ರೀಕನ್ಸ್ಟ್ರಕ್ಷನ್ ಆದಮೇಲೆ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಿರೋದು ಜೂನ. ಸೊ ನೋಡೋಣ. ಫಸ್ಟು ಹೋದ ತಕ್ಷಣವೇ ಶಾಕಿಂಗ್, ಯಾಕೆಂದರೆ ನಾವು ಫಸ್ಟು ಝೂ ಒಳಗಡೆ ಹೋದ ತಕ್ಷಣ ಬಿಡ್ತಾರೆ ಉಲ್ಟಾ ಅಂಡರ್ಗ್ರೌಂಡಿಂದ ಎಂಟ್ರಿ ಕೊಟ್ಟಿರೋ. ಸೊ ಅದೊಂದು ಯೂನಿಕ್ ಅಂತ ಅನ್ನಿಸ್ತು. ಸೊ ಈಗ ನಾವು ಝೂ ಒಳಗಡೆ ಎಂಟ್ರಿ ಕೊಟ್ಟಿದ್ದೀವಿ. ನೋಡೋಣ ಬನ್ನಿ ಯಾವ ಥರ ಅನಿಮಲ್ಸ್ ಇರುತ್ತೆ, ಯಾವ ಬರ್ಡ್ಸ್ ಇರುತ್ತೆ, ಎಷ್ಟು ವೆರೈಟೀಸ್ ಆಫ್ ಅನಿಮಲ್ಸ್ನ ಅನ್ವಿಕ್ ಕೂಡ ಫೈಂಡ್ ಮಾಡಿದ್ದಾನೆ. ತುಂಬಾ ಖುಷಿ ಆಯಿತು ಹೋಗಿದ್ದು ಫ್ಯಾಮಿಲಿ ಜೊತೆ. ಸೊ ಹೆಂಗಿರುತ್ತೆ ಅಂತ ನಿಮ್ಮ ಜೊತೆ ಈ ವಿಡಿಯೋನ ಶೇರ್ ಮಾಡ್ಕೊಂಡಿದ್ದೀನಿ. ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಮರಿದಂತ ಲೈಕ್ ಶೇರ್ ಕಮೆಂಟ್ನ ಮಾಡಿ. ಇನ್ನೂ ನನ್ನ ಚಾನಲ್ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಹೋಗಿ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಸಪೋರ್ಟ್ ಮಾಡ್ತಾರೆ. ಥ್ಯಾಂಕ್ ಯು ಸೋ ಮಚ್. ಬನ್ನಿ ಇವಾಗ ನೋಡ್ಕೊಂಬರೋಣ. ಆಲ್ಮೋಸ್ಟ್ ಎಲ್ಲನೂ ಕೇಳಿಸ್ಕೊಂಡ್ರಲ್ವಾ ಪಿಕಾಕ್ ಹೆಂಗೆ ಸೌಂಡ್ ಮಾಡ್ತಿತ್ತ ಅಂತ. ಮಕ್ಕಳು ಕೂಡ ತುಂಬಾ ಎಕ್ಸೈಟ್ ಆಗಿದ್ರು ನೋಡೋದಕ್ಕಂತ. ಹಾಗೆ ಈಗ ನಾವು ಟಿಕೆಟ್ ಬಗ್ಗೆ ಇನ್ಫಾರ್ಮೇಷನ್ನ ಕೊಡೋದಾದರೆ ಅಡಲ್ಟ್ಸಿಗೆ ಬಂದರು 150 ಆಗುತ್ತೆ. ಚಿಲ್ಡ್ರನ್ಸ್ ಅಂದರೆ ಆಫ್ಟರ್ ಎಬೋವ್ 5 ಇಯರ್ಸ್ ಯಾರ್ಯಾರು ಇರ್ತಾರೆ ಅವ್ರಿಗೆ 60 ರೂಪೀಸ್ ಆಗುತ್ತೆ. ಸೊ ಇದು ಬಂದು ವೀಕೆಂಡ್ಸ್ ಅಮೌಂಟ್. ಸೊ ಇನ್ನೂ ಕಮ್ಮಿ ಬೀಳುತ್ತೆ ವರ್ಕಿಂಗ್ ಡೇಸಲ್ಲಿ. ಸೊ ನೋಡ್ಕೊಂಡು ಬನ್ನಿ ಎಲ್ಲರೂ. ಟೈಮಿಂಗ್ಸ್ ಬಂದು 8:30 to 5:30. ಟ್ಯೂಸ್ಡೇ ಎವ್ರಿ ವೀಕ್ ಟ್ಯೂಸ್ಡೇ ಆಫ್ ಇರುತ್ತೆ, ಅಂದರೆ ಮಂಗಳವಾರ ದಿನ ಝೂ ಕ್ಲೋಸ್ ಆಗಿರುತ್ತೆ. ಸೊ ಇಷ್ಟು ಮಾಹಿತಿ ಝೂ ಬಗ್ಗೆ ಇಷ್ಟು ಮಾಹಿತಿ ನನಗೆ ಗೊತ್ತಿರೋದೇ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಇನ್ನೊಂದು ವಿಷಯ ಝೂ ಬಗ್ಗೆ ಹೇಳಲೇಬೇಕು ಅಂತಂದರೆ ಯಾರ್ಯಾರು ವಾಕ್ ಮಾಡೋಕ್ಕಾಗುತ್ತೆ ಸೊ ಅವ್ರು ಮಾತ್ರ ವಾಕಿಂಗ್ನ ಚೂಸ್ ಮಾಡಿ, ಇಲ್ಲಾಂದರೆ ಬಂಗಿ ಇರುತ್ತೆ. ಸೊ ಬಂಗಿನ ಫಸ್ಟ್ ಸ್ಟಾರ್ಟಿಂಗ್ ಎಂಟ್ರೆನ್ಸಲ್ಲಿ ಟಿಕೆಟ್ ತೊಗೊಳ್ಬೇಕಾಗತ್ತೆ. ಮಧ್ಯದಲ್ಲಿ ಯಾವ ಥರ ಶಾರ್ಟ್ಕಟ್ಸ್ ರೂಟ್ ಇಲ್ಲ. ಸೊ ಒಂದ್ಸರಿ ನೀವು ಎಂಟ್ರಾದರೆ ಫುಲ್ ಸರೌಂಡಿಂಗ್ ಸುತ್ಕೊಂಡೇ ಬರಬೇಕು. ಸೊ ಯಾರ ಕೈಲಿ ಆಗುತ್ತೆ ಅವ್ರು ಮಾತ್ರ ವಾಕಿಂಗ್ನ ಸೆಲೆಕ್ಟ್ ಮಾಡಿ. ದಯವಿಟ್ಟು ಆಗದಿರೋರು, ತುಂಬ ಚಿಕ್ಕ ಮಕ್ಕಳು ಕ್ಯಾರಿ ಮಾಡ್ತಿರೋರು ಬಂಗಿನ ಸೆಲೆಕ್ಟ್ ಮಾಡ್ಕೊಳ್ಳಿ, ನಿಮಗೆ ಅನುಕೂಲ ಆಗುತ್ತೆ. ಸೊ ಈಗ ವೈಲ್ಡ್ ವೆರೈಟೀಸ್ ಆಫ್ ಅನಿಮಲ್ಸ್ ಬರ್ಡ್ಸ್ನ ನೋಡೋಣ. ಈಗ ನನ್ನ ಆಡಿಯೋನ ಮ್ಯೂಟ್ ಮಾಡ್ಕೊತೀನಿ. ಈಗ ಸಾಂಗ್ ಮುಖಾಂತರ ತಿಳಿಸ್ಕೊಡ್ತೀನಿ, ಲಾಸ್ಟಲ್ಲಿ ಸಿಗುವ.
ನೋಡಿದ್ರಲ್ವಾ ನಮ್ಮ ಝೂ ಹೆಂಗಿದೆ ಅಂತ ಅಂದ್ಬಿಟ್ಟು ನಿಮಗೂ ಅನಿಸಿರ್ಬೇಕು ಅನಿಸುತ್ತೆ, ನಮಗೂ ಸೇಮ್ ಕೂಡ ಅನಿಸಿದೆ. ಏನಪ್ಪ ಅಂದರೆ 80% ಆಫ್ ಝೂ ನೀಟ್ನೆಸ್ ಇಲ್ಲ, ಹೈಜೀನ್ ಇಲ್ಲ, ಯಾವುದೇ ಥರ ಪ್ರಾಣಿಗೆ ಊಟ ಕೂಡ ಹಾಕಿಲ್ಲ. ತುಂಬ ಬೇಜಾರಾಯಿತು ನೋಡಿ. ಆಮೇಲೆ ನೀಟ್ನೆಸ್ ಅಂತೂ ಒಂಚೂರು ಇಲ್ಲ. ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ರೈನಿ ಸೀಸನ್ ಅಂತ. ದಟ್ಟು ಹೋಸರಿ ನಾವು ಬಂದಾಗ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ರು. ಆವಾಗಲೂ ಕೂಡ ರೈನಿ ಸೀಸನ್ಗೆ ಬಂದಿದ್ವಿ. ಏನಕ್ಕೆ ಈ ವಿಷಯ ಹೇಳ್ತಾ ಇದ್ದೀನಿ ಅಂದರೆ, ದಸರಾಗೆ ಬೇರೆ ಹಲವಾರು ಕಡೆಯಿಂದ ಜನಗಳು ಬರ್ತಾರೆ. ಸೊ ಅದರಲ್ಲಿ ಒನ್ ಆಫ್ ದಿ ಅಟ್ರಾಕ್ಷನ್ ಪ್ಲೇಸ್ ಅಂತಂದರೆ ಝೂ ಅಂತಲೇ ಹೇಳ್ಬೋದು. ಸೊ ಇದರಲ್ಲಿ ನಮಗೇನಪ್ಪ ಇಷ್ಟ ಆಯಿತು ಅಂತಂದರೆ, ಜಿರಾಫ್ ಮುಂದೆ ಈ ಥರ ಸ್ಕೇಲಿಂಗ್ ಇಟ್ಟಿದ್ರು, ಹೈಟ್ ಮೆಜರ್ಮೆಂಟು. ಸೊ ಮಕ್ಳಿಗೆ ಇದೊಂದು ಸ್ವಲ್ಪ ಎಕ್ಸ್ಪೆರಿಮೆಂಟ್ ಮಾಡಿಸೋಣ ಅಂದ್ಬಿಟ್ಟು ನಾವೆಷ್ಟು ಹೈಟ್ ಇದ್ದೀವಿ ಅಂತ ಅದೊಂದೇ ಇಷ್ಟ ಆಗಿದ್ದು. ಸೊ ಪ್ಲೀಸ್ ದಯವಿಟ್ಟು ಝೂಗೆ ಹೋಗೋರು ತುಂಬ ಜಾಸ್ತಿ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡು ಹೋಗಬೇಡಿ. ಇದು ನನ್ನ ಕಡೆಯಿಂದ ಎಂತ 100% ಒರಿಜಿನಲ್ ರಿವ್ಯೂ ಆಫ್ ಮೈಸೂರು ಝೂ. ಸೊ ನಾವು ಏನೇನೋ ಅಂದ್ಕೊಂಡು ಹೋಗಿದ್ವಿ, ಅದೇನೇನೋ ಆಯಿತು. ಲಾಸ್ಟಿಗೆ ಬಂದಾಗ ನಮ್ಮ ಮುಖ ಈ ಥರ ಇತ್ತು, ನೋಡ್ಬೋದು ನಮ್ಮ ಪರ್ಸ್ನಲ್ ಎಕ್ಸ್ಪೀರಿಯನ್ಸ್. ಫೈನಲಿ ನಾವು ಎಕ್ಸಿಟ್ ಪಾಯಿಂಟ್ನ ರೀಚ್ ಆಗಿದ್ದೀವಿ. ಇಲ್ಲಿ ನೋಡಿ, ಬಾಡಿ ಹೋದ ಮುಖಗಳು ನಮ್ಮ ಕಡೆಯವ್ರದ್ದು ಎಲ್ಲರೂ ಫುಲ್ ಬಾಡಿ ಹೋಗಿದೆ ಮುಖಗಳು. ತೋರಿಸ್ರಮ್ಮ ಸ್ವಲ್ಪ. ಸಿ ಗಗನ ಫುಲ್ ಔಟ್ ಅಕ್ಕ, ಅಲ್ಲ ಅದರಲ್ಲೂ ಬಾಯ್ ಎಲ್ಲ ಫುಲ್ ಮುಖಗಳು ನೋಡಿ, ಎಲ್ಲ ಫುಲ್ಲಿ ಟೈರ್ಡ್. ಎಲ್ಲಿ ಅವರಿಬ್ರು ನೋಡಿ, ಇವರಿಬ್ರು ಫುಲ್ ರೀಲ್ಸಲ್ಲಿ ಬ್ಯುಸಿ ಆಗಿಬಿಟ್ಟಿದ್ದಾರೆ. ಅನ್ವಿಕ್ ಕಾರ್ತಿ ಅಲ್ಲಿದ್ದಾರೆ. ಸೊ ಈ ವಿಡಿಯೋ ಇಷ್ಟ ಆಯ್ತು ಅಂದರೆ ಮರಿದಂತೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಇನ್ನೂ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಹೋಗಿ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೈನಿಂಗ್ ಆಫ್ ದಿವ್ಯಾ, ಬಾಯ್.